ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಕೃಷ್ಣನು ಯೋಗ ಸಾಧನೆಯನ್ನು ಮಾಡು ಅಂತ ಹೇಳಿದಾಗ, ಈ ಯೋಗ ಸಾಧನೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅವನು ದೇಹತ್ಯಾಗವನ್ನು ಮಾಡಿದ್ದೇ ಆದರೆ, ಆಯುಸ್ ಮುಗಿದೋಗಿ ದೇಹವನ್ನು ಬಿಟ್ಟಿದ್ದೇ ಆದರೆ ಅವನ ಗತಿ ಏನು ಕೃಷ್ಣ ಅಂತ ಕೇಳ್ತಾನೆ. ಅದಕ್ಕೆ ನೀನೇನು ಹೆದರಬೇಡ ಅರ್ಜುನ, ಅಂಥವನು ಇಂದ್ರ ಪದವಿಗೂ ಅಧಿಕವಾದಂಥ ಸ್ವರ್ಗ ಸುಖಕ್ಕಿಂತಲೂ ಮಿಗಿಲಾದಂತಹ ಸುಖವನ್ನು ಅವನು ಪಡೆದುಕೊಳ್ತಾನೆ ಅಂತ ಹೇಳ್ತಾನೆ. ಈಗ ಆ ರೀತಿಯಲ್ಲಿ ಸುಖ ಭೋಗದಲ್ಲಿ ಇದ್ದಂಥ ಅವನು ಏನು ಮಾಡ್ತಾನೆ, ಆ ಭೋಗವನ್ನು ಭೋಗಿಸ್ತಾ ಇರ್ತಾನೆ. ಯಾವಾಗಲೂ ಆ ಲೋಕದಲ್ಲಿ ಯಾವಾಗಲೂ ಇರುವ ದಿವ್ಯ ಭೋಗಗಳನ್ನ ಭೋಗಿಸ್ತಾ ಇರ್ತಾನೆ. ಮನಸ್ಸಿಗೆ ಏಸದಂತೆ ಭೋಗಿಸ್ತಾ ಇರ್ತಾನೆ. ಮನಸ್ಸಿಗೆ ಏಸಿಗೆ ಆಗದಂತೆ, ಬೇಜಾರೇ ಆಗದಂತೆ ಆ ಸ್ವರ್ಗ ಸುಖದಲ್ಲಿ ಭೋಗಿಸ್ತಾ ಇರ್ತಾನೆ. ಆಮೇಲೆ ಏನು ಮಾಡ್ತಾನೆ, ಹೇ ದೇವ, ಎಂತಹ ಗಡಿಬಿಡಿಯನ್ನು ನನ್ನ ಹಿಂದೆ ಜೊತೆಗೂಡಿಸಿರುವೆ. ಯಾರು? ಆ ಯೋಗಿ. ಅರ್ಧಂಬರ್ಧ ಯೋಗ ಮಾಡಿರ್ತಾನಲ್ಲ ಅವನು, ದೇಹ ಬಿಟ್ಟ ನಂತರ ಉತ್ತಮವಾದ ಸ್ವರ್ಗ ಸುಖವನ್ನು ಪಡಿತಾ ಇರ್ತಾನೆ. ಅಲ್ಲಿ ಅವನೇನು ಹೇಳ್ತಾನೆ ಅಂದರೆ, ದೇವ ಇದೇನೋ ಸುಖವಾಗಿದೆ, ಆದರೆ ಇದು ಎಂಥ ಗಡಿಬಿಡಿ ದೇವ, ಯಾಕೆ ನನಗೆ ಎಂತಹ ದುರ್ಗತಿ ತಂದಿಟ್ಟಿದೆಯಾ ನೀನು? ಏನು ಕಾರಣ ಯೋಗಕ್ಕೆ ವಿಘ್ನವನ್ನು ತಂದೆ? ನಾನು ಯೋಗ ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೆ ಮುಕ್ತಿ ಪಡೆಯೋದಕ್ಕೆ, ಏನು ಕಾರಣಕ್ಕೆ ತಂದೆಯಪ್ಪ ನನಗೆ ಈ ವಿಘ್ನವನ್ನು ಅಂತ ಅವನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ಎಂದು ಪ್ರಲಾಪಿಸುವನು. ಅನಂತರ ಮರ್ತ್ಯ ಲೋಕದಲ್ಲಿ, ಅಂದರೆ ಈ ಮನುಷ್ಯ ಲೋಕದಲ್ಲಿ, ಭೂಮಿಯಲ್ಲಿ ಧರ್ಮಶೀಲರ ಕುಲದಲ್ಲಿ ಜನ್ಮ ಧರಿಸುವನು. ಸತ್ಯ, ಧರ್ಮ, ನ್ಯಾಯ ಮೊದಲಾದ ನಿತ್ಯ ವರ್ತನೆ ಇರುವ ಉತ್ತಮ ಕುಲದಲ್ಲಿ ಜನ್ಮವೆತ್ತುವನು. ಅಲ್ಲಿ ನಿತ್ಯವೂ ಪವಿತ್ರವಾದ ಶಾಸ್ತ್ರಾಧ್ಯಯನಗಳನ್ನು ಪಠಿಸುತ್ತಾ ವ್ಯವಸಾಯದಂತೆ ನಿತ್ಯವೂ ನಿಜ ಧರ್ಮವನ್ನು ಆಚರಿಸುವನು. ಪುನಃ ಸಾರಾಸಾರ ವಿಚಾರ ಮಾಡುತ್ತಾ ಹಗಲಿರುಳು ಪುರುಷೋತ್ತಮನ ಧ್ಯಾನದಲ್ಲೇ ನಿರತನಾಗಿರುವುದು ಸ್ತುತ್ಯವಲ್ಲವೇ? ಅವನೇನು ಮಾಡ್ತಾನೆ, ಮತ್ತೆ ಧರ್ಮಶೀಲರಾದವರಲ್ಲಿ ಉತ್ತಮ ನಡವಳಿಕೆ ಉಳ್ಳಂಥ ಸಜ್ಜನರ ಮನೆಗಳಲ್ಲಿ ಹುಟ್ಟುತ್ತಾನೆ. ಹುಟ್ಟಿ ಸತ್ಕಾರ್ಯಗಳನ್ನೇ ಮಾಡ್ತಾನೆ, ಸದಾಚಾರಗಳನ್ನೇ ಸದಾಚಾರ ಸಂಪನ್ನನಾಗಿ ನಡ್ಕೊಳ್ತಾನೆ. ಮತ್ತು ಪುರುಷೋತ್ತಮನ ಧ್ಯಾನ ಮಾಡ್ತಾನೆ. ಅಂದರೆ ಇಲ್ಲಿ ಯಾರ ಧ್ಯಾನವನ್ನು ಮಾಡ್ತಾನೆ ಅಂದರೆ, ಆ ಆತ್ಮಜ್ಞಾನವನ್ನೇ ಅವನು ಆತ್ಮಜ್ಞಾನದಲ್ಲೇ ನಿರತನಾಗ್ತಾನೆ. ಇಂತಹದ್ದು ಸಾಕಲ್ವಾ ಅರ್ಜುನ? ಇಷ್ಟು ಕೆಲಸ ಮಾಡಿದ್ರೆ ಸಾಕಲ್ವಾ ಯಾರಿಗೆ? ಮಧ್ಯದಲ್ಲಿ ಸತ್ತೋದಂಥವನಿಗೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಇಂತಹ ಪುಣ್ಯ ಮಾರ್ಗದಲ್ಲಿ ಸಂಚರಿಸುವವನ ಮುಂದೆ ಸಿದ್ಧಿ ದೇವತೆಯು ಫಲಯುಕ್ತವಾಗಿ ವಿಶ್ರಾಂತಿ ಸ್ಥಳವೆಂಬಂತೆ ರಂಜಿಸುವುದು. ಯಾರು ಇಂಥ ಯೋಗಿ ಇರ್ತಾನೋ ಅವನಲ್ಲಿ ಈ ಸಿದ್ಧಿಗಳು ಬಂದು ನೆಲೆ ನಿಂತ್ಕೊಳ್ತಾವಂತೆ. ಇದು ನಮಗೆ ರೆಸ್ಟ್ ತಗೊಳ್ಳೋದಕ್ಕೆ ಒಳ್ಳೆಯ ಜಾಗ ಅಂತ ಅರ್ಥ ಆಗ್ತಿದೆಯಲ್ವಾ? ಆಶ್ರಯವನ್ನು ಬಂದು ಪಡ್ಕೊಳ್ತಾವಂತೆ ಸಿದ್ಧಿಗಳು. ಲೋಕದಲ್ಲಿರುವ ಸರ್ವ ಸುಖಗಳು ಪ್ರೇಮದಿಂದ ಯೋಗ ಭ್ರಷ್ಟನಿಗೆ ಜನ್ಮವನ್ನು ಕೊಡುತ್ತವೆ. ಲೋಕದಲ್ಲಿರ್ತಕ್ಕಂಥ ಸರ್ವ ಸುಖಗಳು ಯೋಗ ಭ್ರಷ್ಟನಿಗೆ ಜನ್ಮ ಕೊಡ್ತಾವಂತೆ. ಅಂದರೆ ಆ ಯೋಗ ಭ್ರಷ್ಟನಾದವನು ಎಲ್ಲ ಸುಖಗಳಿಂದ ಕೂಡಿರ್ತಕ್ಕಂಥ ಒಂದು ಮನೆಯಲ್ಲಿ ಹುಟ್ಟುತ್ತಾನೆ. ಈ ರೀತಿ ಕೊಯ್ದರೂ ಬುಡದಲ್ಲಿ ಮೊಳೆತು ಬೆಳೆ ಕೊಡಲು ತಯಾರಾದ ಭತ್ತವು ವೃದ್ಧಿಗೊಳ್ಳುವಂತೆ. ಭತ್ತವನ್ನು ಕೊಯ್ದರೆ ಭತ್ತದ ಪೈರು ಬಲಿತು ಭತ್ತ ಬಲಿತಿರ್ತದೆ. ಭತ್ತವನ್ನು ಕಟಾವು ಮಾಡ್ತಾರೆ. ಕಟಾವು ಮಾಡಿ ಆದಮೇಲೂ ಕೂಡ ಆ ಕುಯ್ದಿರೋ ಜಾಗದಿಂದ ಮತ್ತೆ ಹುಲ್ಲು ಚಿಗುರ್ತದೆ. ಈ ರೀತಿಯಲ್ಲಿ ಭತ್ತವು ವೃದ್ಧಿಗೊಳ್ಳುವಂತೆ ಯೋಗ ಭ್ರಷ್ಟನು ಜನ್ಮಿಸಿದಾಗ ಅಷ್ಟೈಶ್ವರ್ಯವು ಚೆನ್ನಾಗಿ ವೃದ್ಧಿಗೊಳ್ಳುವುದು. ಈ ರೀತಿ ಕಲ್ಯಾಣಕರವಾದ ಫಲವು ದೊರಕುತ್ತಿರುವಲ್ಲಿ ಯೋಗ ಭ್ರಷ್ಟನಿಗೆ ವಿನಾಶ ಎಂತಾಗುವುದು ಅಂತ ಇಲ್ಲಿ ಕೃಷ್ಣ ಕೇಳ್ತಾ ಇದ್ದಾನೆ. ಅಂದರೆ ಯೋಗಿಯಾದವನಿಗೆ, ಯೋಗ ಭ್ರಷ್ಟ ಅಂದರೆ ಏನಿಲ್ಲಿ ಮಾರ್ಗ ಮಧ್ಯದಲ್ಲಿ ಆಯುಸ್ ಮುಗಿದವನು ಯೋಗ ಸಾಧನೆ ಮಾಡ್ತಿದ್ದಾಗ ಆಯುಸ್ ಮುಗಿದು ಸತ್ತೋದ್ರೆ ಅವನ ಮುಂದಿನ ಗತಿ ಈ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ತಾ ಇದ್ದಾನೆ. ಅಥವಾ ಇನ್ನೇನಾಗುತ್ತೆ, ಯಾವ ಯೋಗಿಗಳು ಜ್ಞಾನಾಮೃತವನ್ನು ಸೇವಿಸುತ್ತಾ ಬ್ರಹ್ಮಸ್ವರೂಪದ ರಹಸ್ಯವನ್ನು ಉಪದೇಶಿಸುತ್ತಾ ಬ್ರಹ್ಮ ಪದವಿ ಎಂಬ ಊರಿಗೆ ಹಕ್ಕುದಾರರಾಗಿರುವರೋ, ನಿರಂತರವೂ ಫಲವನ್ನು ಕೊಡುವಂತಹ ವಿಚಾರವೆಂಬ ವೃಕ್ಷದ ಬುಡವನ್ನು ಆಶ್ರಯಿಸುತ್ತಾ ಸದಾ ಬ್ರಹ್ಮಸ್ವರೂಪ ಅನುಭವವನ್ನೇ ಅನುಭವಿಸುವಂಥವರ ಕುಲದಲ್ಲಿ ಯೋಗ ಭ್ರಷ್ಟನು ಜನಿಸುವನು. ಏನು ಹೇಳಿದ್ರು ಈಗ ಕೃಷ್ಣ? ಏನು ಹೇಳ್ತಾ ಇದ್ದಾನೆ, ಒಂದು ಅಷ್ಟೈಶ್ವರ್ಯಗಳು ತುಂಬಿರ್ತಕ್ಕಂಥ ಸಿರಿವಂತರ ಮನೆಯಲ್ಲಿ ಹುಟ್ಟಿ ಎಲ್ಲ ಸುಖವನ್ನು ಅನುಭವಿಸಿ ಕೊನೆಗೆ
ಸೋಹಂ ಮಂತ್ರವನ್ನು ಹಿಡಿದು ಮತ್ತೆ ಯೋಗಿಯಾಗಿ ಬರ್ತಾನೆ. ಇಲ್ವಾ, ಯೋಗ ಸಾಧನ ಬಲವೇ ದೊಡ್ಡದಾಗಿತ್ತು ಅಂದರೆ ಅಂಥವ್ರ ಮನೆಯಲ್ಲಿ ಹುಟ್ಟುತ್ತಾನೆ. ತಂದೆ ತಾಯಿಗಳು ಯೋಗ ಮಾರ್ಗದಲ್ಲಿ ಅಧ್ಯಾತ್ಮ ಚಿಂತಕರಾಗಿದ್ದಂಥ ಇಂಥವ್ರ ಮನೆಯಲ್ಲಿ ಹುಟ್ಟಿ ಅಲ್ಲಿ ಈ ಸಾಧನೆಯನ್ನು ಸದಾಕಾಲ ಪರಬ್ರಹ್ಮ ಚಿಂತನೆ, ಸದಾಕಾಲ ಯೋಗ ಸಾಧನೆ, ಈ ರೀತಿಯಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಹುಟ್ಟುತ್ತಾನೆ ಅವನು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅವರು ಹುಟ್ಟಿದಾಗಲೇ ಆತ್ಮಜ್ಞಾನವೆಂಬ ಉಷಾಕಾಲ ಉಂಟಾಗುವುದು. ಸೂರ್ಯೋದಯಕ್ಕಿಂತ ಮುಂಚೆ ಬೆಳಕಾಗುತ್ತಲ್ಲ, ಆ ರೀತಿಯಲ್ಲಿ ಇವರು ಹುಟ್ಟಿದಾಗಲೇ ಆ ಮನೆಯಲ್ಲೆಲ್ಲ ಒಂದು ಶುಭ ಹುಟ್ಟುತ್ತದೆ. ಸೂರ್ಯೋದಯವಾಗುವ ಮೊದಲೇ ಪ್ರಕಾಶ ಉಂಟಾಗುವಂತೆ ಆತನು ಪ್ರಾಯ ಸಮರ್ಥನಾಗುವ ಮೊದಲೇ ಸರ್ವಜ್ಞತ್ವವು ಆತನಲ್ಲಿ ಸಂಚರಿಸುವುದು. ಪೂರ್ವಜನ್ಮ ಸಂಸ್ಕಾರದ ಬಲದಿಂದ ಸರ್ವವಿದ್ಯೆಯು ದಾಸಿಯಂತೆ ಸೇವೆ ಮಾಡುವುದು. ಆತನ ಮುಖಾಬ್ಜದಿಂದಲೇ ಸಕಲ ಶಾಸ್ತ್ರಗಳು ಸ್ವಾಭಾವಿಕವಾಗಿಯೇ ಹೊರಬೀಳುತ್ತವೆ. ಆ ಪುರುಷನ ಅದ್ಭುತ ಮಹಿಮೆಯನ್ನು ಎಷ್ಟೆಂದು ಹೇಳಲಿ. ಸ್ವರ್ಗದಲ್ಲಿರುವ ದೇವತೆಗಳು ನಿತ್ಯವೂ ಹೊಗಳು ಭಟ್ಟರಂತೆ ಸ್ತೋತ್ರ ಮಾಡುವಂತಹ ಜನ್ಮವನ್ನು ಈ ಯೋಗಭ್ರಷ್ಟನು ಹೊಂದುತ್ತಾನೆ. ಇಂತಹ ಗೋಪ್ಯ ತತ್ವವನ್ನು ಹೇಳಿದೆನಾದ್ದರಿಂದ ನನ್ನ ವಾಕ್ಯವನ್ನು ಸತ್ಯವೆಂದು ನಂಬುವಂಥ ಸದ್ಗುರುನಾಥನಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣ ಸದ್ಗುರುವಾದಂಥ ಶ್ರೀಕೃಷ್ಣನು ಅರ್ಜುನನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ನನ್ನ ಮಾತನ್ನು ನಂಬು ಅರ್ಜುನ, ನಂಬು. ಈ ಮುಖಾಂತರ ನಮ್ಗಳಿಗೂ ಕೂಡ ಅದನ್ನೇ ಮಾತು ಹೇಳ್ತಾ ಇರೋದು. ಈ ವಿದ್ಯೆ ಮಹತ್ತಿಷ್ಟಿದೆ, ಆರಂಭ ಮಾಡು. ಮೊದಲು ಎಷ್ಟು ದೂರನಾರು ಹೋಗು, ಕಿಂಚಿತ್ತನೆ ಮಾಡ್ಕೊಂಡು ಹೋಗು, ಆರಂಭ ಮಾಡು ಅಂತ ಹೇಳ್ತಾ ಇದ್ದಾನೆ. ಮನಸ್ಸುಗಳು ಮೊದಲು ಬರೀ ಮಾತಲ್ಲಿ ಕಾಲ ಕಳಿಬೇಡ. ಈಗ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ. ಅದಕ್ಕೆ ಜ್ಞಾನಿಗಳು ಒಂದು ಮಾತು ಹೇಳಿದ್ರು, ನಾಳೆ ಎಂಬುವನ ಮನೆ ಹಾಳು, ನೀ ನಾಳೆ ತನಕ ಇರುವುದು ನಿಜವೇನು ಹೇಳು ಅಂತ. ಅದಕ್ಕೆ ನಾಳೆ ಮಾಡ್ತೀನಿ ಅನ್ನೋದು ಬಿಡು, ಹಿಂದೆ ಮಾಡು, ಈಗಲೇ ಮಾಡು ಅಂತ. ಅದರಿಂದ ಮನಸ್ಸು ಮಾಡಿ ಎಲ್ಲರಿಗೂ. ಆತನಿಗೆ, ಯಾರು ಯೋಗ ಭ್ರಷ್ಟನಾಗಿರ್ತಾನಲ್ಲ, ಅರ್ಧಂಬರ್ಧ ಯೋಗ ಮಾಡಿರ್ತಾನಲ್ಲ, ಆತನಿಗೆ ಮರಣ ಸಮಯದಲ್ಲಿ ಪೂರ್ವಜನ್ಮದ ನೆನಪು ಉಂಟಾಗುವುದು. ಮರಣದ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಮರಣ ಸಮಯದಲ್ಲಿ ಏನಾಗುತ್ತೆ, ಪೂರ್ವಜನ್ಮದ ನೆನಪು ಉಂಟಾಗುತ್ತೆ. ಕಾಲಿನಿಂದ ಜನ್ಮವೆತ್ತಿದವನ ಕಣ್ಣುಗಳಿಗೆ ದಿವ್ಯಾಂಜನವನ್ನು ಹಚ್ಚಲು ಭೂಮಿಯಲ್ಲಿ ಅಡಗಿರುವ ನಿಧಿಗಳೆಲ್ಲವೂ ಕಾಣಿಸುವಂತೆ ಸಿದ್ಧಾಂತಗಳ ಗೂಢ ರಹಸ್ಯವು ಆತನ ಚಿತ್ತಕ್ಕೆ ಗೋಚರಿಸುತ್ತದೆ. ದಿವ್ಯಾಂಜನ, ಈಗೆಲ್ಲ ಶಾಸ್ತ್ರ ಹೇಳೋರು ನಿಧಿಗಳನ್ನ ಕಂಡುಹಿಡಿಯೋರು ದಿವ್ಯಾಂಜನವನ್ನು ಕಪ್ಪನ್ನು ಇಕ್ಕಿದ್ರೆ ಹಚ್ಕೊಂಡ್ರೆ ಎಲ್ಲೆಲ್ಲಿ ಏನಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವನಿಗೆ ಸಿದ್ಧಾಂತಗಳ ಗೂಢ ರಹಸ್ಯವು ಆತನ ಚಿತ್ತಕ್ಕೆ ಗೋಚರಿಸುತ್ತದೆ. ಅವನಿಗೆ ಆತ್ಮಜ್ಞಾನದ ರಹಸ್ಯಗಳಿರ್ತದಲ್ಲ, ಇವೆಲ್ಲ ಗೋಚರವಾಗುತ್ತೆ. ಗುರುಮುಖದಿಂದ ಕೇಳದೇ ಇರುವಂತಹ ಪರಮ ತತ್ವಜ್ಞಾನವು ಕರತಲಾಮಲಕದಂತೆ ಕೈವಶವಾಗುವುದು. ಪ್ರಬಲವಾದ ಇಂದ್ರಿಯಗಳು ಆತನಿಗೆ ಅಧೀನವಾಗಲು ಮನಸ್ಸೂ ಸಹ ಪ್ರಾಣವಾಯುವಿನ ಒಡನೆ ಸೇರಿ ಏಕಜೀವವಾಗುವುದು. ಮನಸ್ಸು ಎಲ್ಲಿ ಸೇರಿಕೊಳ್ತದೆ? ಪ್ರಾಣವಾಯುವಿನ ಜೊತೆಯಲ್ಲಿ ಸೇರಿಕೊಳ್ತದೆ. ಯಾಕಂದರೆ ಪ್ರಾಣವಾಯುವಿನ ಚಲನೆಯ ವೇಗವೇ ಮನಸ್ಸಾಗಿರೋದ್ರಿಂದ ಅದು ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಆಗ ಪ್ರಾಣವಾಯುವು ತಾನಾಗಿಯೇ ಚಿದಾಕಾಶವನ್ನು ಸೇರಿ ಅಭ್ಯಾಸವನ್ನು ಹೊಂದಿಸುತ್ತಾ ಆತ್ಮಸ್ಥಿತಿಯನ್ನು ಸೇರುವುದು. ಪ್ರಾಣವಾಯು ಎಲ್ಲೋಗಿ ಸೇರಿಕೊಳ್ತದೆ? ಒಂದು ದೇಹ ಬಿಡಬೇಕಾದ್ರೆ ಚಿದಾಕಾಶವನ್ನು, ಆ ಪರಮಾತ್ಮನ ಮೂಲ ಶಕ್ತಿಯಾದಂಥ ಇದು ಚಿದಾಕಾಶ ಏನು ಹೇಳ್ತಾರಲ್ಲ, ಅಂದರೆ ಬಟಾಬಯಲನ್ನು ಹೋಗಿ ಸೇರಿಕೊಳ್ತದೆ. ಸಮಾಧಿಯು ಮನೆಯಿಂದ ಮನೆಯನ್ನು ಶೋಧಿಸುತ್ತಾ ಆತನನ್ನು ಹುಡುಕಿಕೊಂಡು ಬರುವುದು. ಮಾರುತಿ ಎಂಬ ಪಾರ್ವತಿಯು, ಏನಿಲ್ಲಿ ಮಾರುತಿ ಮತ್ತು ಪಾರ್ವತಿ ಅಂತವರಲ್ಲ, ಅಂದರೆ ಸಮಾಧಿ ರಾಜನಾದ ಶಂಕರನ್ನು ಆಧಾರದಿಂದ ಗೌರವಿಸುವಳು. ಅಥವಾ ಮಾರುತಿ ಅಂದರೆ ಅಲ್ಲಿ ವಾಯು ಅಂದ್ರೇನು? ಪ್ರಾಣವಾಯು. ಅದನ್ನು ಪಾರ್ವತಿಗೆ ಯಾಕೆ ಹೋಲಿಕೆ ಕೊಟ್ಟರು ಅಂದರೆ, ಸಮಾಧಿ ರಾಜನಾದ ಶಂಕರನನ್ನು, ಸಮಾಧಿ ಸ್ಥಿತಿಯಲ್ಲಿರ್ತಕ್ಕಂಥ ಶಿವನನ್ನು ಯಾರು ಹುಡ್ಕೊಂಡು ಬರ್ತಾರೆ? ಪಾರ್ವತಿ ಹುಡ್ಕೊಂಡು ಬರ್ತಾಳೆ. ಆ ರೀತಿಯಲ್ಲಿ ಇಲ್ಲಿ ಪ್ರಾಣವಾಯುವು ಯಾರನ್ನು ಹುಡ್ಕೊಂಡು ಬರ್ತದೆ? ಆತ್ಮತತ್ವವನ್ನು ಹುಡುಕಿಕೊಂಡು ಬರ್ತದೆ. ಇದು ಉಪಮೇಯ ಉಪಮಾನಗಳನ್ನ ಸರಿಯಾಗಿ ನೋಡ್ಕೋಬೇಕು. ಯೋಗ ಭ್ರಷ್ಟನಾದವನು ವೈರಾಗ್ಯ ಬುದ್ಧಿ ಉಳ್ಳವನಾಗಿ ಪ್ರತ್ಯಕ್ಷ ಮೂರ್ತಿಯಂತೆ ಕಾಣಿಸುವನು. ಇಂತಹ ಪುರುಷನು ಜಗತ್ತನ್ನು ಅಳೆಯುವ ಕೊಳಗವಾಗಿಯೂ ಅಥವಾ ಅಷ್ಟಾಂಗ ಯೋಗದಿಂದ ಮೆರೆಯುವ ದೀಪವಾಗಿಯೂ ಸುಗಂಧ ರೂಪವನ್ನು ಧರಿಸ್ತಾ ಚಂದನದಂತೆಯೂ ಮೆರೆಯುವನು. ಸಾಧಕನ ಈ ಸ್ಥಿತಿಯಲ್ಲಿ ಸಿದ್ಧಿ ಎಂಬ ಭಂಡಾರವು
ಹೊರಬಿದ್ದಿದೆ ಎಂಬಂತೆ ಕಾಣಿಸುವುದು. ಇದರ ತಾತ್ಪರ್ಯ ಏನೆಂದರೆ, ಆತನು ಸಾಧಕನಂತೆ ಕಾಣುತ್ತಿದ್ದರೂ ಸಿದ್ಧಪುರುಷನೆಂತಲೇ ತಿಳಿಯಬೇಕು. ಯೋಗ ಸಾಧನೆಯಲ್ಲಿ ಇಷ್ಟೆಲ್ಲ ಮಹತ್ವ ತುಂಬಿಕೊಂಡಿದೆ. ಇನ್ನು ಕೃಷ್ಣ ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.